ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪನಾಯಕ ಅರವಿಂದ್ ಬೆಲ್ಲದ್ರನ್ನ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಈ ಸಂದರ್ಭದಲ್ಲಿ ಬನ್ನಿ ನೋಡೋಣ. ಸಚಿವ ಸಂಪುಟದಿಂದ ರಾಜೀನಾಮೆಯನ್ನು ವಜಾಗೊಳಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಬೆಲ್ಲದ್ ಸರ್ ಇದ್ದಾರೆ. ಸರ್, ಇವತ್ತು ರಾಜೀನಾಮೆ ಪಡೆಯೋದು ಒಂದು ಗೌರವಯುತ ವಿಚಾರ, ಆದರೆ ಇವತ್ತು ಸಚಿವ ಸಂಪುಟದಿಂದ ಕಿಕ್ಔಟ್ ಮಾಡಲಾಗಿದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತೀರಿ ಸರ್? ಇದು ನೋಡ್ರಿ, ಒಬ್ಬ ದಲಿತ ಸಮಾಜಕ್ಕೆ, ST ಸಮಾಜಕ್ಕೆ ತೋರಿಸಿದಂಥ ಗೌರವ ಕಾಂಗ್ರೆಸ್ ಪಾರ್ಟಿದು. ಅಂದರೆ ಯಾವ ರೀತಿ ಒಬ್ಬ ST ಸಮಾಜದ, ವಾಲ್ಮೀಕಿ ಸಮಾಜದ ಪ್ರಮುಖರಿಗೆ, ಅವ್ರ ನಾಯಕರಿಗೆ, ಅವ್ರ ಮಂತ್ರಿಗೆ ಯಾವ ರೀತಿ ಕೆಟ್ಟ ರೀತಿಯಿಂದ ಅವ್ರನ್ನ ಸಂಪುಟದಿಂದ ಹೊರ ಹಾಕಿದ್ದಾರೆ ಅಂತಂದರೆ ಇಡೀ ಸಮಾಜ ನೋಡಾತೈತಿ ಇವತ್ತು ಅವರು ಕಾಂಗ್ರೆಸ್ದವ್ರು ಏನು ಮಾಡ್ತಿದ್ದಾರಂತೇಳಿ. ಅಂದ್ರೆ ಅಲ್ಲಿ ಡೆಮೋಕ್ರಸಿಗೆ ಯಾವುದೇ ರೀತಿಯ ಧ್ವನಿಗೆ ಅವಕಾಶನೇ ಇಲ್ಲ ಅಲ್ಲಿ. ಒಂದು ರೀತಿ ಹಿಂದೆ ಎಮರ್ಜೆನ್ಸಿ ಟೈಮ್ದಾಗ ಹೆಂಗೆ ಇಂದಿರಾ ಗಾಂಧಿ ವ್ಯವಹಾರ ಇತ್ತು, ಯಾರು ಏನು ಧ್ವನಿ ಎತ್ತಬಾರ್ದು ಅಂತೇಳಿ, ಅದನ್ನು ಈಗ ರಾಹುಲ್ ಗಾಂಧಿ ಕೂಡ ಅದನ್ನು ಮಾಡ್ತಿದ್ದಾರೆ. ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳ್ತಾರೆ, ಅದೊಂದು ಬೈಬಲ್ ಹಿಡ್ಕೊಂಡು ಅಡ್ಡಾಡ್ತಾರೆ, ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರೆ. ಆದ್ರೆ ಮಾಡೋ ಕೆಲಸ ಮಾತ್ರ ಈ ಟೈಪ್ ಮಾಡಿದ್ದಾರೆ. ಸರ್, ಇವತ್ತು ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದರು. ಆ ಹೇಳಿಕೆಗೆ ಒಂದು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ವಜಾ ಆಯ್ತಾ ಅಂತ? ಅದು ಅದಕ್ಕೆ ಕಾರಣ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಏನು ತಪ್ಪು ಹೇಳಿಕೆ ಕೊಟ್ಟಿದ್ದರು, ಅದೇನಾದ್ರೆ ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರು, ಅದ್ರ ಸಂಬಂಧ ಇವ್ರು ಹೊರ ಹಾಕಿದ್ರು. ಸರ್, ಇವತ್ತು ST ಸಮುದಾಯ ನಾಗೇಂದ್ರ ಅವರು ವಜಾ ಆಗಿತ್ತು, ಇವತ್ತು ರಾಜನ್ ಅವರು ವಜಾ ಆಗಿದೆ. ಈ ರೀತಿಯ ದಮನಕಾರಿ ನಡೆ ಸರ್ಕಾರದಲ್ಲಿ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಿ? CM ಸಿದ್ದರಾಮಯ್ಯ ಅವರು ಆಪ್ತರಾಗಿದ್ದರು ಕೂಡ. CM ಸಿದ್ದರಾಮಯ್ಯ ಅವರು ಆಪ್ತರಾಗಿದ್ದರು ಅನ್ನೋದಕ್ಕೆ DK ಶಿವಕುಮಾರ್ ಅವರು ಈಗ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಂಡಿದ್ದಾರೆ. ಸರ್, ಮುಂದೆ ಈ ವಿಚಾರಗಳ ಬಗ್ಗೆ ಯಾವ ರೀತಿ ಧ್ವನಿ ಎತ್ತೀರಿ? ನೋಡಿರಿ, ಸದನದಲ್ಲಿ ಆಲ್ರೆಡಿ ನಾವು ಧ್ವನಿ ಎತ್ತಿದ್ದೇವೆ. ಅದ್ರ ಜೊತೆ ಈಗ ಅವರಿಗೆ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ, ಮುಖ್ಯಮಂತ್ರಿಗಳಿಗಾಗಲಿ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ. ಆಗ ಅವ್ರ ಚೇರ್ ಬಗ್ಗೆ ಹೊಡೆದಾಟ ನಡೆದೈತೆ ಈಗ. ಸೊ ನವಂಬರ್ದಲ್ಲಿ ಏನು ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರಂತ ಐತಲ್ಲ, ಅದ್ರ ತಯಾರಿ ಈಗಿಂದ ಶುರುವಾಗೈತೆ. ಎಲ್ಲಾದರೂ ಷಡ್ಯಂತ್ರ ನಡೀತಿದೆ ಅಂತೀರಾ ಸರ್? ST ಸಮುದಾಯ ದಲಿತ ಸಮುದಾಯದ ಹೆಸರು ಹೇಳಿ ಓಟ್ ತೊಗೊಂತಾರೆ ಅಷ್ಟೇ ಇವರು ಕಾಂಗ್ರೆಸ್ದವರು. ಇವರು ಯಾವಾಗೂ ದಲಿತರಿಗೆ ಉಪಯೋಗ ಕೆಲಸ ಮಾಡಿದವರಲ್ಲ. ಇವೆಲ್ಲ ಈಗ ನೋಡ್ತಿದ್ದಾರೆ ಜನ ಏನು ಮಾಡ್ತಿದ್ದಾರೆ ಅಂತವ್ರು. ಥ್ಯಾಂಕ್ ಯು. ಇದಿಷ್ಟು ವಿಧಾನಸಭೆಯ ಉಪನಾಯಕರಾಗಿರುವಂಥ ಅರವಿಂದ್ ಬೆಲ್ಲದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.